ಯಾಕೆ ಅಲ್ಲೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಶಾಸಕರು ಮತ್ತು ಮುಖಂಡರು ಜನ? ಏನಿಲ್ಲ, ಶೇಕಡ ಈಗ ವರ್ಗ ಒಂದರಲ್ಲಿ ₹100 ವಸೂಲಾತಿ ಅಂದರೆ ಅದರಲ್ಲಿ ಶೇಕಡ 40ರಷ್ಟು ವೇತನ, ಶೇಕಡ 25ರಷ್ಟು ಸೆಸ್ಗಳನ್ನು ಪಾವತಿ, ಉಳಿದಿದ್ದರಲ್ಲಿ ಶೇಕಡ 35ರಷ್ಟು SC/ST ವರ್ಗಕ್ಕೆ ಮೀಸಲಾತಿ ನಾವು ಇಡಬೇಕು. ಅದರಲ್ಲಿ ಸಹ ಈಗಾಗಲೇ ವರ್ಗ ಒಂದರಲ್ಲಿ ಇಟ್ಟಿದ್ದಾರೆ, ಈಗಾಗಲೇ ಇಟ್ಟಿದ್ದೀವಿ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಖರ್ಚು ಮಾಡಿದ್ದಾರೆ. ಅವರ ಬೇಡಿಕೆ ಏನಂದ್ರೆ ಪ್ರತ್ಯೇಕ ಅಕೌಂಟ್ ಇದೆ, ಅದ್ರಾಗ ಹಾಕ್ಬಿಟ್ಟು ಮಾಡಿ. ಪ್ರತ್ಯೇಕ ಅಕೌಂಟ್ ಹಾಕಿ ಮಾಡೋಕ್ಕೆ ಇಲ್ಲ ಸರ್ಕಾರ ಆದೇಶ, ಬಟ್ ಖರ್ಚು ಮಾಡಲೇಬೇಕಂತೀವಿ. ಅದರ ಪ್ರಕಾರ ಮಾಡಿದ್ದೀವಿ, ಆಯಿತು ಸಹ ನಮ್ಮಲ್ಲಿದೆ. ಈಗಾಗಲೇ ಅಟ್ರಾಸಿಟಿ ಮೀಟಿಂಗಲ್ಲಿ ಕರೆದಿದ್ರು ಮೇಡಮ್ ಅವರು, ಮೀಟಿಂಗ್ಗೆ ಅಟೆಂಡ್ ಆಗಿದ್ದೀವಿ ನಾವು. ಅಲ್ಲಿ ಏನೋ ಮಾಹಿತಿನ ಕೊಡ್ತೀವಿ ಸರ್. ಈಗ ಸಾರ್ವಜನಿಕರ ಕೆಲಸ ನಾವು ಮಾಡ್ತಾ ಇದ್ದೀವಿ. ನನಗೇನು ಅವರು ಏನು ಹೇಳಿಲ್ಲ, ವೈಯಕ್ತಿಕವಾಗಿ ನಾವು ಕರೆದ್ಬಿಟ್ಟು ಹೇಳಿಲ್ಲ, ಏನಿಲ್ಲ. ಸರ್ಕಾರ ಆದೇಶ ಪಾಲನೆ ಏನಿದೆ ಅದನ್ನು ಮಾಡ್ತಿದ್ದೇನೆ. ಭ್ರಷ್ಟಾಚಾರ ಆರೋಪ ಮಾಡ್ತಿದ್ದಾರೆ ನನ್ನೆಲ್ಲ. ಯಾವುದೇ ಕಾರಣಕ್ಕೂ 0% ಭ್ರಷ್ಟಾಚಾರ ಯಾವುದೇ ನಡೆದಿಲ್ಲ. ದಾಖಲಾತಿ ಕೊಡ್ತೀವಿ, ಯಾವುದಾದ್ರೂ ಇದ್ರೆ ದಾಖಲಾತಿ ಕೊಡ್ತೀವಿ. 8 ವರ್ಷದಿಂದ ಅಲ್ಲೇ ಇದ್ದಾರೆ ಅಂತ? ಇಲ್ಲ, ತಪ್ಪು. ಫಸ್ಟು 1 ವರ್ಷ 4 ತಿಂಗಳಿದೆ, 2 ವರ್ಷ ಬೇರೆಯವರು, ಅದಾದ ನಂತರ ಈಗ 3 ವರ್ಷ, ಅದಾದಮೇಲೆ ಎಲೆಕ್ಷನಲ್ಲಿ ಬೇರೆಯವರು ಬಂದಿದ್ರು, ಬರೀ 4 ತಿಂಗಳಾಗಿದೆ. ನೀವು ಅಲ್ಲೇ ಮುಂದುವರೆಯೋಕೆ ಇಷ್ಟಪಡ್ತೀರಾ ಇಲ್ಲ ಬೇರೆ ಕಡೆ ಎಲ್ಲ ಹೋಗ್ತೀರಾ? ಸರ್, ಖಂಡಿತವಾಗಿ ಸರ್ಕಾರ ಆದೇಶ ಏನಿದೆ ಅದನ್ನು ವರ್ಗಾವಣೆ ಆದರೆ ಬೇರೆ ಕಡೆ